ಸರ್, ಈಗ ರಾಮನಗರಕ್ಕೆ ಮರುನಾಮಕರಣ ಮಾಡಲಿಕ್ಕೆ ಕ್ಯಾಬಿನೆಟ್ ಇರ್ಲಿ ಬಿಡಿ, ಅದು ರಾಮನ ಹೆಸರಿನಂತೂ ತೆಗಿಯಕ್ಕಾಗಲ್ಲ. ರಾಮನಗರದ ಇತಿಹಾಸ ಅವ್ರಿಗೆ ಗೊತ್ತಿದ್ರು ತಾನೆ. ರಾಮನಗರದ ಇತಿಹಾಸ ಗೊತ್ತಿದ್ರೆ ಅದಕ್ಕೆ ಕೈ ಹಾಕ್ತಿರ್ಲಿಲ್ಲ. ಆ ರಾಮನಗರದ ಹೆಸರನ್ನ ತೆಗಿಲಿಕ್ಕೆ ಹೋಗಿ ಈಗ ರಾಜಕೀಯವಾಗಿ ಪತನ ಪ್ರಾರಂಭ ಆಗುತ್ತೆ ಅನ್ನೋದು ಅಷ್ಟೇ ಹೇಳ್ತೀನಿ ಅಷ್ಟೇ. ಆ ರಾಮನಗರನ ಈ ಭೂಮಿ ಇರೋವರೆಗೆ ಆ ಹೆಸರನ್ನಂತೂ ತೆಗಿಲಿಕ್ಕಾಗಲ್ಲ. ಮುಂದಕ್ಕೆ ಅದನ್ನು ಯಾವ ರೀತಿ 2006ರಲ್ಲಿ ಅದಕ್ಕೆ ಪ್ರೊಟೆಸ್ಟ್ ಮಾಡಲಿಲ್ಲ. ರಾಮನಗರ ಜಿಲ್ಲೆಯ ಹೆಸರನ್ನ ಇಟ್ಟಾಗ ಈ ವ್ಯಕ್ತಿನೂ MLA ಅಲ್ವಾ, ಅದೇ ಜಿಲ್ಲೆಯವರೇ ಇದ್ರಲ್ವಾ, ಆಗ ಯಾತಕ್ಕೆ ಇದಕ್ಕೆ ಪ್ರೊಟೆಸ್ಟ್ ಮಾಡಲಿಲ್ಲ? ವಿಧಾನಸಭೆಯಲ್ಲಿ ಮಾಡಿದಾಗಲೂ ಅವತ್ತು ಇನಾನಿಮಸ್ ಆಗಾಯಿತು, ಅದರ ಬಗ್ಗೆ ಯಾರೂ ಪ್ರೊಟೆಸ್ಟ್ ಮಾಡಲಿಲ್ಲ. ಇವತ್ತು ಯಾರು ಇವ್ರಿಗೆ ಅರ್ಜಿ ಕೊಟ್ಟಿದ್ದರು ರಾಮನಗರ ಜಿಲ್ಲೆ ಹೆಸರನ್ನ ಬದಲಾವಣೆ ಮಾಡಿ ಅಂತ? ಅದರಿಂದ ಏನು ಸಿಗುತ್ತೆ? ಈಗಾಗಲೇ ರಾಮನಗರದ ಅಭಿವೃದ್ಧಿ, ರಾಮನಗರದಲ್ಲಿನ ಬೆಲೆ, ಇವರೀಗ ದಕ್ಷಿಣ ಬೆಂಗಳೂರು, ಅದೇನು ಬೆಂಗಳೂರು ದಕ್ಷಿಣ ಮಾಡಿ ಬೆಲೆ ಏರಿಸ್ಬೇಕಾ? ರಾಮನಗರ ಜಿಲ್ಲೆಯನ್ನು ರಚನೆ ಆಗ್ತಕ್ಕಂಥ ಮುಂಚೆ ಏನಿತ್ತು, ಇವತ್ತು ಅಲ್ಲಿಯ ಭೂಮಿ ವ್ಯಾಲ್ಯೂ ಎಷ್ಟಾಗಿದೆ, ಈಗ ಇನ್ನೂ ಏನೋ ಹೆಚ್ಚಿಗೆ ಮಾಡ್ತಾರಂತಲ್ಲ ಭೂಮಿ ವ್ಯಾಲ್ಯೂನ. ಏನು ಹೆಸರು ಬದಲಾವಣೆ ಮಾಡಿದ ತಕ್ಷಣ ಹೆಚ್ಚಾಗುತ್ತಾ? ಮೊದಲು ಅಲ್ಲಿಯ ಕಾನೂನಿನ ವ್ಯವಸ್ಥೆಗಳನ್ನು ಸರಿಯಾಗಿಡದೆ, ರಾಮನಗರ ಟೌನ್ನಲ್ಲಿ ಮೊನ್ನೆ ಏನಾಗಿದೆ, ಕನಕಪುರದಲ್ಲಿ ಅವರ MLC ಇರ್ತಕ್ಕಂಥ ಊರಿನಲ್ಲೇ ಒಬ್ಬ ದಲಿತನ ಕೈ ಕಟ್ ಮಾಡಿ ಇವತ್ತು ಯಾವ ರೀತಿ ಕಾನೂನಿನ ಒಂದು ಸ್ವೇಚ್ಛಾಚಾರವಾಗಿ ಕೈ ಎತ್ಕೊಂಡಿದ್ದಾರಲ್ಲಿ, ಏನಾದರೂ ವ್ಯವಸ್ಥೆ ಇದೆ, ಕಾನೂನು ವ್ಯವಸ್ಥೆ, ಇದನ್ನು ಸರಿಯಾಗಿಡದೆ ಯಾವ ಹೆಸರು ಬದಲಾವಣೆ ಮಾಡಿ ಏನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ? ಅದರ ಬಗ್ಗೆ ಏನು ಭಾಳ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಬಹುಶಃ 2028 ಒಳಗೆ, 28ರವರೆಗೂ ಕಾಯಬೇಕಾಗಿಲ್ಲ. ಮತ್ತೆ ಪುನಃ ಆ ಜಿಲ್ಲೆಯ ಹೆಸರು ರಾಮನಗರ ಅಂತಕ್ಕಂಥದ್ದು ಪುನಃ ಪ್ರತಿಷ್ಠಾಪನೆ ಆಗ್ತದೆ. ನನಗೇನು ಆತಂಕ ಇಲ್ಲ. ಪಾಪ ಒಂದು 4 ದಿನ ಖುಷಿಗೆ ಅವ್ರು ಏನಿರಬೇಕು ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಹೇಳಕ್ಕೆ ಬಯಸ್ತೀನಿ ಅಷ್ಟೇ. ಅದರ ಬಗ್ಗೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.